ಅಧಿವೇಶನ ಮುಗಿದ ಹೊತ್ತಲ್ಲೇ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ವರಿಷ್ಠರಿಗೆ ವರದಿ ಕೊಡ್ತಾರಂತೆ. ವಿಬಿಜಿ ರಾಮ್ಜಿ ಕುರಿತಾದಂತಹ ಈ ಸರ್ಕಾರದ ನಡೆ ಇದೆ ಅಲ್ವಾ, ಕಾಂಗ್ರೆಸ್ ಸರ್ಕಾರದ್ದು, ಅದರ ಬಗ್ಗೆಯೂ ಕೂಡ ವರಿಷ್ಠರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡ್ತಾರೆ ವಿಜಯೇಂದ್ರ. ನಿನ್ನೆ ರಾತ್ರಿ ದೆಹಲಿಗೆ ತಲುಪಿದ್ದಾರೆ. ಕುತೂಹಲ ಕೆರಳಿಸಿದೆ ಬಿವೈ ವಿಜಯೇಂದ್ರ ಅವರ ದೆಹಲಿಯ ಭೇಟಿ. ಬಿಜೆಪಿ ಈ ವಿಶೇಷ ಅಧಿವೇಶನದಲ್ಲಿ ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡಿತ್ತು. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು, ಅಹೋರಾತ್ರಿ ಧರಣಿ ಮಾಡಿರೋದು, ವಿಬಿಜಿ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅದರ ವಿರುದ್ಧ ನಿರ್ಣಯವನ್ನು ಮಂಡಿಸಿದೆ. ಸರ್ಕಾರದ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಕೊಡ್ತಾರಂತೆ. ಇದರ ಜೊತೆಗೆ ಪಕ್ಷದಲ್ಲಿ ಆಗಿರುವಂತಹ ಕೆಲ ಬೆಳವಣಿಗೆಗಳು, ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಸಹಜವಾಗಿ GBA ಚುನಾವಣೆ ಇದೆ. 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ 2 ಶಾಸಕರ ನಿಧನ ನಂತರ ಆ ಕ್ಷೇತ್ರಗಳು ಇದೀಗ ತೆರವಾಗಿದೆ. ಕಾಂಗ್ರೆಸ್ ಒಂದು ಹಂತದಲ್ಲಿ ಆ ಕ್ಷೇತ್ರಗಳ ಎಲೆಕ್ಷನ್ಗಳಿಗೆ ತಯಾರಿಯನ್ನು ನಡೆಸಿದೆ. ಯಾರನ್ನು ಅಭ್ಯರ್ಥಿ ಮಾಡಬೇಕು, ಏನು ಎತ್ತ ಅಂತ. ಇದೀಗ ಸಹಜವಾಗಿ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ನಿನ್ನೆ ರಾತ್ರಿ ದೆಹಲಿಗೆ ಹೋಗಿದ್ದಾರೆ ಬಿವೈ ವಿಜಯೇಂದ್ರ. ವಿಬಿಜಿ ರಾಮ್ಜಿಯ ಈ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ, ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಏನೆಲ್ಲ ಬೆಳವಣಿಗೆಗಳಾಯಿತು, ಸರ್ಕಾರ ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ ಏನು, ಈ ಎಲ್ಲದರ ಬಗ್ಗೆಯೂ ಕೂಡ ಬಿವೈ ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇತ್ತೀಚೆಗಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಆಯ್ಕೆ ಆಗಿದ್ದಾರೆ JP ನಡ್ಡಾ ಅವರ ನಂತರ. ಹೀಗಾಗಿ ಇದೊಂದು ಕುತೂಹಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೆಲವೊಂದಿಷ್ಟು ಮಾತುಗಳಿತ್ತು, ಚರ್ಚೆಗಳಾಗಿದೆ ಅನ್ನುವಂತಹ ಡೀಟೇಲ್ಸ್ಗಳಿತ್ತು. ಎಲ್ಲದರ ಬಗ್ಗೆಯೂ ಕೂಡ ಸಹಜವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ದೆಹಲಿಗೆ ಹೋಗಿದ್ದಾರೆ ವಿಜಯೇಂದ್ರ.